ಇತ್ತೀಚೆಗೆ ಒಂದು ಎಲ್ಲ ಕಡೆನೂ ರೂಮರ್ಸ್ ಆಗ್ತಾ ಇರೋದು ಕನ್ನಡ ಸಿನಿಮಾನ ನೋಡೋಕ್ಕೆ ಆಡಿಯನ್ಸು ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಸೀರಿಯಸ್ಲಿ ಒಂದು ಮಾತು ಹೇಳ, ಆಡಿಯನ್ಸ್ನ ಬ್ಲೈಮ್ ಮಾಡೋದು ತೀರಾ ದೊಡ್ಡ ತಪ್ಪು. ಏಕೆಂತಂದರೆ ಪ್ರತಿಯೊಂದು ಸಿನಿಮಾಗೆ, ಪ್ರತಿಯೊಂದು ಆರ್ಟಿಸ್ಟ್ಗೆ, ಪ್ರತಿಯೊಂದು ಕಂಟೆಂಟ್ಗೆ ಅಂತಲೇ ಅದಕ್ಕೆ ಆದಂಥ ಒಂದಷ್ಟು ಫ್ಯಾನ್ಸ್ಗಳಿದ್ದಾರೆ. ಸೊ ಕೆಲವೊಂದಷ್ಟು ಜನ ಹೀರೋ ನೋಡೋಕೆ ಬರ್ತೀನಿ ಅಂತಂದರೆ, ಕೆಲವೊಂದಷ್ಟು ಜನ ಆ ಕಂಟೆಂಟ್ ಮೇಲೆ ಬರ್ತಾರೆ, ಕೆಲವೊಂದಷ್ಟು ಜನ ಮೇಕಿಂಗ್ ಮೇಲೆ ಬರ್ತಾರೆ. ಸೀರಿಯಸ್ಲಿ ಸಿನಿಮಾಗಳನ್ನ ನೋಡೋಕ್ಕೆ ಪ್ರತಿಯೊಬ್ಬರಿಗೂ ಹುಮ್ಮಸ್ಸಿದೆ. ಸೊ ಥಿಯೇಟ್ರಲ್ಲಾದರೂ ಸರಿ ಇಲ್ಲ, ಓ ಟಿ ಟಿಲಾದರೂ ಸರಿ ಇಲ್ಲ ಅಂತಂದರೆ ಏನು ಟಿ ವಿಲಾದರೂ ಸರಿ ಸಿನಿಮಾನ ನೋಡ್ತಿದ್ದಾರೆ ಜನ. ಸಿನಿಮಾಗೆ ಆಡಿಯನ್ಸ್ ಕಮ್ಮಿ ಆಗಿಲ್ಲ. ಬಟ್ ಆಗ್ತಿರೋ ತಪ್ಪೇನು ಅಂತಂದರೆ ರೈಟರ್ಸ್ಗಳಿಗಾಗಿರ್ಬೋದು, ಡೈರೆಕ್ಟರ್ಗಳಿಗಾಗಿರ್ಬೋದು, ನಮ್ಮ ಇಂಡಸ್ಟ್ರೀಲಿ ಸರಿಯಾಗಿ ವ್ಯಾಲ್ಯೂ ಕೊಡ್ತಿಲ್ಲ. ಓಕೆನಾ? ಆ್ಯಂಡ್ ದೆನ್ ಇನ್ನೊಂದು, ಆರ್ಟಿಸ್ಟ್ಗಳಿಗೆ ಕೆಲವೊಂದು ತುಂಬ ತುಂಬ ಟ್ಯಾಲೆಂಟ್ ಇರೋ ಆರ್ಟಿಸ್ಟ್ಗಳಿಗೆ ನಮ್ಮಲ್ಲಿ ಅವಕಾಶಗಳು ಕೊಡ್ತಿಲ್ಲ. ಸೊ ನಮ್ಮಲ್ಲಿ ಯಾವ ರೀತಿ ಆಗ್ತಿದೆ ಅಂದರೆ, ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ, ಈ ಕ್ರಿನ್ಸಾಗೆಲ್ಲ ಇದು ಮಾಡಿಕೊಂಡು ಈ ಇನ್ನೂ ಇಳಿಬೇಕಂದ್ರೆ ಗೊಜ್ಜೆ ಥರ ಕಂಟೆಂಟ್ಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಅದರಲ್ಲಿ ಅವ್ರೆಲ್ಲರನ್ನೂ ಕರೆದು ಸ್ಟೇಜ್ ಕೊಟ್ಟು ಅವರನ್ನೆಲ್ಲ ಸ್ಟಾರ್ಗಳು ಮಾಡ್ಕೊತಿದ್ರೆ. ಈಗ ನಮ್ಮ ಹೇಳಕ್ಕೆ ಬರ್ತೀನಿ ಅಂತಂದರೆ, ಎಷ್ಟೋ ಜನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆ್ಯಕ್ಟರ್ ಆಗಬೇಕಂತೇಳಿ ಈಗ ನಾವೆಲ್ಲ ಥಿಯೇಟರ್ಗಳು ಮಾಡಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಇನ್ನೊಂದೇನೋ ಮಾಡ್ಕೊಂಡು ಸೆಟ್ ಡಿಪಾರ್ಟ್ಮೆಂಟಲ್ಲೂ ಒಂದಷ್ಟು ಜನ ವರ್ಕ್ ಮಾಡಿಕೊಂಡು ಎಷ್ಟೋ ಜನ ನಾನು ಆ್ಯಕ್ಟರ್ ಆಗಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತೇಳಿ ಬರ್ತಿದ್ದಾರೆ. ಸೊ ಅವ್ರು ಯಾರನ್ನೂ ನಮ್ಮಲ್ಲಿರೋರು ಗುರುತಿಸ್ತಿಲ್ಲ. ಸೊ ಕೆಲವೊಂದಷ್ಟು ಡೈರೆಕ್ಟ್ರುಗಳು ಆ್ಯಕ್ಟರ್ಸ್ನ ಗುರುತಿಸ್ತಿಲ್ಲ. ಈಗ ಇನ್ನೂ ಕೆಲವೊಂದು ಆ್ಯಕ್ಟರ್ಸ್ಗಳು ಅಂಥ ಒಳ್ಳೆ ಡೈರೆಕ್ಟ್ರುಗಳಿಗೆ ಸಿಗ್ತಿಲ್ಲ. ಆ್ಯಂಡ್ ಇನ್ನೊಂದು ಅಂದರೆ ಆ ಇರೋವಂಥ ಒಳ್ಳೆ ಟ್ಯಾಲೆಂಟ್ ಇರೋವಂಥ ಡೈರೆಕ್ಟ್ರುಗಳ್ನ ನಮ್ಮ ಇಂಡಸ್ಟ್ರಿಯಲ್ಲೇ ಗುರುತಿಸ್ತಿಲ್ಲ. ಸೊ ಫ್ಯಾಕ್ಟ್ ಬಂದು ಇಂಡಸ್ಟ್ರಿಲಿ ಕೆಲವೊಂದಷ್ಟು ಜನ ಮಾಡ್ತಿರೋ ಮಿಸ್ಟೇಕ್ಸ್ಗಳು ಮೀನ್ಸ್ ಏನು ಅಂತಂದರೆ, ಅಷ್ಟು ದೊಡ್ಡವನಲ್ಲ ಹೇಳೋಷ್ಟು, ಬಟ್ ಏನು ಅಂತಂದರೆ ತೀರಾ ನಾವು ನೋಡಿರೋಂಗೇನೆ ಬೇರೆ ಎಲ್ಲ ಇಂಡಸ್ಟ್ರಿಲೂ ರೈಟರ್ಸ್ಗೆ ಆ್ಯಂಡ್ ಡೈರೆಕ್ಟರ್ಸ್ಗೆ ಅಲ್ಲಿ ಕೆಲವೊಂದಷ್ಟು ಆ್ಯಕ್ಟರ್ಸ್ ಕೊಡೋ ವ್ಯಾಲ್ಯೂವು ನಮ್ಮಲ್ಲಿ ಕೊಡ್ತಿಲ್ಲ. ಇವತ್ತಿಗೂ ದೊಡ್ಡ ಆ್ಯಕ್ಟರ್ಸ್ಗಳಿಗಿನ ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಕಂಟೆಂಟ್ ಇರುತ್ತೋ ಇರಲ್ವೋ ಒಂದು ಸೆಕೆಂಡ್ರಿ, ಅದು ಬೇಕಾಗಿಲ್ಲ. ಜಸ್ಟ್ ಬಜೆಟಲ್ಲಿ ಒಳ್ಳೆ ಬಜೆಟ್ ಮಾಡಿದ್ರೆ ಸಿನಿಮಾ ಕ್ಲಿಕ್ ಆಗುತ್ತೆ ಅನ್ನೋದು ಆ ಕಾನ್ಸೆಪ್ಟು. ಇನ್ನು ರೀಸೆಂಟಾಗಿ ಒಬ್ಬ ಆ್ಯಕ್ಟರ್ ಬಂದು ಥಿಯೇಟ್ರಲ್ಲಿ ಅಳ್ತಾರೆ, ನಮ್ಮ ಸಿನಿಮಾನ ನೋಡ್ತಿಲ್ಲ ಜನ ಅಂತೇಳಿ. ನಾನು ಆ ಟ್ರೈಲರ್ ನೋಡಿದೆ. ಸೀರಿಯಸ್ಲಿ ಹೇಳ್ತೀನಿ, ಅಂಥ ಸಿನಿಮಾ ಮಾಡಬೇಡಿ ಬ್ರೋ. ಸೀರಿಯಸ್ಲಿ ಅಂಥ ಸಿನಿಮಾ ಮಾಡಬೇಡಿ. ಅಂಥ ಸಿನಿಮಾಯಿಂದನೇ ಹೇಳ್ತಾ ಇರೋದು ಇಂಡಸ್ಟ್ರಿಗೆ ಕೆಟ್ಟ ನೇಮು. ಇವತ್ತಿಗೂ ನಮ್ಮ ಇಂಡಸ್ಟ್ರಿಲಿ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ, ಬಟ್ ನಮ್ಮ ಇಂಡಸ್ಟ್ರಿಲಿ ನಮಗೆ ವ್ಯಾಲ್ಯೂ ಕೊಡ್ತಲ್ಲ ಅಂತ ಒಂದೇ ಒಂದು ಕಾರಣ, ಅಂದರೆ ಇಂಡಸ್ಟ್ರಿನೇ ವ್ಯಾಲ್ಯೂ ಕೊಡ್ತಲ್ಲ, ಇಂಡಸ್ಟ್ರಿಲಿ ಇರೋರು ಕೆಲವೊಂದಷ್ಟು ಜನ ವ್ಯಾಲ್ಯೂ ಕೊಡ್ತಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಕೂಡ ಬೇರೆ ಇಂಡಸ್ಟ್ರಿನ ಅಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಈಗ ಸಿಕ್ಕಿರೋ ಅವಕಾಶಗಳನ್ನ ಮಿಸ್ ಮಾಡ್ಕೊಬಾರ್ದು ಅಂತೇಳಿ ಮಾಡ್ತಾ ಇರೋದಷ್ಟೇ. ನಾನೊಬ್ಬನೇ ಅಲ್ಲ, ನನ್ನದು ಎಷ್ಟೋ ಜನ ಮೀನ್ಸ್ ಈಗ ನೋಡಿದ್ರೆ ದೀಕ್ಷಿತ್ ಶೆಟ್ಟಿಯವರು, ಸೀರಿಯಸ್ಲಿ ಹೇಳ್ತೀನಿ, ಅಂಥ ಆ್ಯಕ್ಟರ್ನ ನಮ್ಮ ಕನ್ನಡದಲ್ಲಿ ಬಳಸ್ಕೊತಿಲ್ವಲ್ಲ, ಅದೇ ದೊಡ್ಡ ತಪ್ಪು ಮಾಡ್ತಾ ಇರೋದು. ಇವತ್ತು ಅವರು ಮಾಡ್ತಿರೋ ಬೇರೆ ಇಂಡಸ್ಟ್ರಿ ಅವ್ರು ಕೊಡ್ತಿರೋ ಬೆಲೆ ನೋಡಿದ್ರೆ ಸೀರಿಯಸ್ಲಿ ಒಂದು ಪ್ರೌಡ್ ಫೀಲು. ಆ್ಯಂಡ್ ಇನ್ನೊಂದು ಕಡೆ ಅವಂಥ ಆ್ಯಕ್ಟರ್ಸ್ನ ನಾವು ಸರಿಯಾಗಿ ಬಳಸ್ಕೋತಿಲ್ವಲ್ಲ ಅಂಥೇಳಿ ಒಂದು ನೋವಿದೆ. ಸೊ ಏನಿಲ್ಲ ಬ್ರೋ, ಅಲ್ಲಿ ಸ್ಟೋರಿ ಎಲ್ಲ ಒಂದೇ ಆಗಿರುತ್ತೆ, ಸಿಮಿಲರು. ಬಟ್ ನಮ್ಮಲ್ಲಿ ಅಂಥ ರೈಟರ್ ಇದ್ರೂ ಅಂಥ ರೈಟರ್ಗೆ ವ್ಯಾಲ್ಯೂನ ಕೊಡಲ್ಲ, ಕೊಟ್ಟರು ಅವ್ರಿಗೆ ಸರಿಯಾಗಿ ಸಂಭಾವನೆ ಕೊಡಲ್ಲ. ಸೊ ಇನ್ನೇನು ಮಾಡ್ತಾರೆ, ಇವತ್ತು ಎಷ್ಟೋ ಜನ ಆ್ಯಕ್ಟರ್ಸ್ ಆಗಬೇಕಂತ ಅಂದ್ಕೊಂಡಿರೋರು, ಡೈರೆಕ್ಟರ್ ಆಗಬೇಕಂತ ಅಂದ್ಕೊಂಡಿರೋ, ರೈಟರ್ ಆಗಬೇಕಂತ ಅಂದ್ಕೊಂಡಿರೋರು ಇವತ್ತಿಗೂ ಜೊಮೊಟೊ ಸ್ವಿಗ್ಗಿ ಮಾಡ್ತಿದ್ದಾರೆ. ಇನ್ನೂ ಎಷ್ಟೋ ಜನ ಇಂಡಸ್ಟ್ರಿನ ಬಿಟ್ಟು ಬೇಡಾದ್ರೆ ಸವಾಸ ಅಂತ ಹೇಳ್ತಿದ್ದಾರೆ. ಯಾಕೆಂತಂದರೆ ಪ್ರತಿಯೊಬ್ಬರಿಗೊಂದು ಫ್ಯಾಮಿಲಿ ಇರುತ್ತೆ ಸರ್, ಪ್ರತಿಯೊಬ್ಬರಿಗೊಂದು ಫ್ಯಾಮಿಲಿ ಇರುತ್ತೆ. ನಾನು ಹೇಳೋದಿಷ್ಟೇ, ಪ್ರತಿಯೊಂದು ಸಿನಿಮಾಗೂ, ಪ್ರತಿಯೊಂದು ಆ್ಯಕ್ಟರ್ಸ್ಗಳಿಗೂ, ಪ್ರತಿಯೊಂದು ಕಂಟೆಂಟಿಗೂ, ಪ್ರತಿಯೊಂದು ಮೇಕಿಂಗೂ ತನ್ನದೇ ಆದ ಫ್ಯಾನ್ ಬೇಸ್ ಇದ್ದೇ ಇದೆ. ಸೊ ಒಳ್ಳೆ ರೈಟರ್ಸ್ಗೆ, ಒಳ್ಳೆ ಡೈರೆಕ್ಟರ್ಸ್ಗೆ, ಒಳ್ಳೆ ಆ್ಯಕ್ಟರ್ಸ್ಗೆ ಫಸ್ಟು ನಾವು ವ್ಯಾಲ್ಯೂ ಕೊಟ್ಕೊಂಡ್ರೆ ಅವ್ರು ಒಳ್ಳೆ ಸಿನಿಮಾನ ಜನಕ್ಕೆ ಕೊಡ್ತಾರೆ. ಸೊ ಜನ ಆಟೋಮೆಟಿಕ್ಕಾಗಿ ಬರ್ತಾರೆ. ಜನಕ್ಕೆ ಇವತ್ತಿಗೂ ಸಿನಿಮಾ ಅಂತಂದರೆ ಐಪ್ ಇದ್ದೇ ಇದೆ ಸರ್, ಐಪ್ ಇದ್ದೇ ಇದೆ. ನಾನು ಬಂದು ಎಷ್ಟೋ ಸಿನಿಮಾಗಳನ್ನ ನೋಡಿದ್ದೀನಿ. ಎಷ್ಟೋ ಜನ ಥಿಯೇಟ್ರಲ್ಲಿ ಬೈಕೊಂಡು ಹೋಗಿದ್ದಾರೆ ಇಂಥ ಸಿನಿಮಾನು ಮಾಡಬೇಕಂತೇಳಿ. ಸೊ ಮೊದಲು ವ್ಯಾಲ್ಯೂ ರೈಟರ್ಸ್ಗೆ, ಡೈರೆಕ್ಟರ್ಗೆ, ಆ್ಯಕ್ಟರ್ಸ್ಗಳಿಗೆ ನಮ್ಮ ಇಂಡಸ್ಟ್ರಿಲಿ ಕೊಡಲಿ ಸಾಕು. ಆ್ಯಂಡ್ ದೆನ್ ಆಡಿಯನ್ಸ್ ತಾನಾಗಿ ತಾನು ಥಿಯೇಟ್ರಿಗೆ ಬರ್ತಾರೆ. ಸೊ ಬ್ಲೈಮ್ ಮಾಡಬೇಡಿ.